ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಮ್ಮ ಸೊರಬದಿಂದ ಹಿಮಾಲಯಕ್ಕೆ ಚಾರಣಕ್ಕಂತ ಹೊರಟಿದ್ದೀನಿ, ಅಂದರೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಆ ಟ್ರೆಕ್ಕಿಂಗ್ಗೆ ನಾನು ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಈ ಚಿಕ್ಕದಾಗಿರೋ ಒಂದು ವಿಡಿಯೋದಲ್ಲಿ ನೋಡೋಣಂತೆ. ಎಲ್ಲ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಇವಾಗ ಹಿಮಾಲಯಕ್ಕೆ ಹೊರಡ್ತಾ ಇದ್ದೀನಿ. ನಮಸ್ಕಾರ. ವೀಕ್ಷಕರಿಗೆ ನಿಮಗೆ ಒಂದೊಂದಾಗಿ ಏನೇನು ವಸ್ತುಗಳನ್ನು ನಾನು ತಗೊಂಡಿದ್ದೇನೆ, ಏನಕ್ಕೆ ಉಪಯೋಗ ಅಂತ ಒಂದು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಟ್ರೆಕ್ ಪ್ಯಾಂಟ್ ಅಂತೇಳಿ ಇದನ್ನ ಈಗ ಆಲ್ರೆಡಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ ಟ್ರೆಕ್ಕಿಂಗ್ ಮಾಡುವಾಗ ಈ ಪ್ಯಾಂಟ್ಗಳನ್ನು ಹಾಕೊಂಡು ಟ್ರೆಕ್ ಮಾಡಬೇಕು. ಇದರಿಂದ ನನಗೆ ಸ್ವೆಟ್ ಆದರೆ ಅದು ಬೆವರು ಬಂದರೆ ಯಾವುದೇ ರೀತಿಯಾಗಿ ನಿಮಗೆ ತೊಂದರೆ ಆಗಲ್ಲ. ಟ್ರೆಕ್ ಮಾಡೋಕ್ಕೆ ಅಂತೇಳಿ ಮಾಡಿದಂಥ ಪ್ಯಾಂಟ್. ಆದರೆ 2 ಪ್ಯಾಂಟ್ ಇದೆ ನಾನು ಈಗ, ಯಾಕಂದರೆ 7 ದಿನ ಟ್ರೆಕ್ಕಿಂಗ್ ಹೋಗೋಕ್ಕೆ 2 ಪ್ಯಾಂಟ್ ಇದೆ. ಇದು ಫ್ಲೀಸ್ ಅಂತ ಹೇಳಿ. ಫ್ಲೀಸ್ ಅಂದರೆ ನಿಮಗೆ ರಾತ್ರಿ ಮಲಗುವಾಗ ತುಂಬ ಚಳಿ ಆಗುತ್ತೆ, ಅದು -2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ ಹೋಗ್ತಾ ಇರುತ್ತೆ. ಅವಾಗ ಮಲಗುವಾಗ ಫಸ್ಟು ಈ ಥರ್ಮಲ್ ಅಂತ ಹೇಳಿ ಥರ್ಮಲ್ ಹಾಕಬೇಕು. ಅದಾದಮೇಲೆ ಈ ಫ್ಲೀಸ್ ಹಾಕಬೇಕು. ಫ್ಲೀಸ್ ಮೇಲೆ ಇನ್ನೂ 2 ಕೋಟ್ ಬರುತ್ತೆ, ಅದನ್ನು ನಾನು ಹೇಳ್ತೇನೆ. ಇದು ಥರ್ಮಲ್ಲು, ಇದು ಪ್ಯಾಂಟ್ ಇದು. ಅದಾದಮೇಲೆ ಇದು ಥರ್ಮಲ್ ಸಾಕ್ಸು. ಅದಾದಮೇಲೆ ಇದು ಕಾಟನ್ ಗ್ಲೌಸು. ಅದಾದಮೇಲೆ ಇದು ವಿಂಡ್ ಗ್ಲೌಸು, ಅಂದರೆ ಥರ್ಮಲ್ ಗ್ಲೌಸ್ ಅಂತ ಹೇಳ್ಬೋದು. ಅದಾದಮೇಲೆ 3 ಟಿ ಶರ್ಟ್ಗಳನ್ನು ಮಾಡಿದ್ದೇನೆ ನಾನು. 3 ಟಿ ಶರ್ಟ್ಗಳು ಇಂಟೆ ನನಗೆ 7-8 ಗಂಟೆಗೆ ಒರೇ 3 ಟಿ ಶರ್ಟ್. ಯಾಕಂದರೆ ಹೆಚ್ಚಿಗೆ ಪಾರ್ನ ನಾವು ತಗೊಂಡು ಹೋಗೋದನ್ನ ನಿಲ್ಲಿಸಬೇಕು, ತಗೊಂಡು ಹೋಗೋಕೆ ಆಗಲ್ಲ. ಅದು ಬಿಟ್ಟರೆ ಮಫ್ಲರು, ಅದಕ್ಕೆ ಟೋಪಿ ಅಂದರೆ ಕೈಗೆ, ಅಂದರೆ ಸಾಕ್ಸ್ಗಳು. ಇದು ಥರ್ಮಲ್ ಸಾಕ್ಸ್ ಹೋಗಿ ನಾರ್ಮಲ್ ಸಾಕ್ಸ್ಗಳು ತಗೊಂಡಿದ್ದೀನಿ. ಇದು ಅಂಡರ್ವೇರ್ಗಳನ್ನು ಇದ್ದಾರೆ. ಅದಾದಮೇಲೆ ಇದು ಪಾಂಚೋ ಅಂತೇಳಿ, ಇದು ಮಳೆ ಬಂದರೆ ಸ್ನೋ ಬಂದುಬಿಟ್ಟಿದ್ರೆ ಅವಾಗ ಮೈಗೆ ಇದನ್ನು ಇದು ರೈನ್ ಕೋಟ್ ಏನಂತ ಹೇಳ್ತಾರೆ, ಪಾಂಚೋ ಅಂತೇಳಿ. ಇಲ್ಲಿ ದೊಡ್ಡದಾಗಿರುತ್ತೆ, ಇಡೀ ಮೈಯೆಲ್ಲ ಕವರ್ ಆಗುತ್ತೆ. ಇದು ರೈನ್ ಪ್ಯಾಂಟ್ ಇದು. ಹಾಗೆ ಟ್ರೆಕ್ಕಿಂಗ್ ಶೂಸ್, ಇದು ಆ್ಯಂಟಿ ಸ್ನೋ ಅಂತ ಹೇಳುತ್ತೆ ಟ್ರೆಕ್ಕಿಂಗ್ ಶೂಸ್ ಇದು, ತುಂಬ ಭಯದಾಗಿದೆ. ಅದಾದಮೇಲೆ ಸನ್ ಗ್ಲಾಸ್ ಮಾಡಿದ್ವಿ. ಅಲ್ಲಿ ನಿಮಗೆ ಗ್ಲೇಷಿಯರ್ ಮೇಲೆ ಸೂರ್ಯನ ಕಿರಣ ಬಂದಿತ್ತು, ನಮಗೆ ರಿಫ್ಲೆಕ್ಟ್ ಆಗಿ ಐಸ್ ಬ್ಲೈಂಡ್ನೆಸ್ ಅಂತ ಒಂದು ಕಾಯಿಲೆ ಬರೋ ಚಾನ್ಸ್ ಇರುತ್ತೆ, ಅಂದರೆ ಕಣ್ಣುಗಳು ಮಕ್ಕಳು ಮಂಜಾಗೋ ಚಾನ್ಸ್ ಆಗುತ್ತೆ. ಅದಕ್ಕಾಗಿ ನಾವು ಈ ಥರ ಶೇಡ್ಸ್ಗಳನ್ನು ಅಲ್ಲಿ ಬಳಸ್ತೀವಿ. ಅಲ್ಲಿ ಬಿಸಿಲಿದ್ದಾಗ ಟ್ರೆಕ್ ಮಾಡುವಾಗ ಬಿಸಿಲು ಸಮಯದಲ್ಲಿ ಇದನ್ನು ಹಾಕೊಳ್ತೀವಿ. ಏನಾಗಿ ಆಧಾರ್ ಕಾರ್ಡ್ ಬೇಕು. ಏನಕ್ಕೆ ಅಂದರೆ ಅಲ್ಲಿ ಪರ್ಮಿಟ್ ತೊಗೊಬೇಕಾಗುತ್ತೆ. ನಾವು ಈಗ ಹೋಗ್ತಾರೆ, ನಾವು ಯಾವುದೇ ಗ್ರೂಪ್ ಜೊತೆ ಹೋಗ್ತಿಲ್ಲ, ಎಲ್ಲೂ ನಾವು ಆನ್ಲೈನ್ ಬುಕಿಂಗ್ ಮಾಡಿಲ್ಲ, ಓನಾಗಿ ಹೋಗ್ತೀವಿ. ಅಲ್ಲಿ ಹೋಗಿ ಸ್ಥಳೀಯರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಅವರಲ್ಲಿ ಪರ್ಮಿಟ್ ತೊಗೊಂಡು ಅದಕ್ಕೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಅದು ಬಿಟ್ಟರೆ ಏನಾಗಿ ಇದು ಟಾಯ್ಲೆಟ್ ಪೇಪರ್. ಯಾಕಂದರೆ ಅಲ್ಲಿ ಲೆಟ್ರಿನ್ ಮಾಡೋಕ್ಕೆ, ಅಂದರೆ ಕಕ್ಕ ಮಾಡೋಕ್ಕೆ ನಿಮಗೆ ನೀರೇ ಸಿಗಲ್ಲ. ಯಾಕಂದರೆ ತುಂಬ ಕೋಲ್ಡ್ ಇರುತ್ತೆ, ಯಾಕಂದರೆ ಐಸ್ ಆಗಿರುತ್ತೆ. ಅಡುಗೆ ಮಾಡ್ಕೊಂಡು ನೀರು ಕುಡಿಯೋಕ್ಕೆ ನಮಗೆ ನೀರು ಸಿಗೋದು ಕಷ್ಟಾಗಿರುತ್ತೆ. ಅದಕ್ಕಾಗಿ ಅಲ್ಲಿ ಏನು ಮಾಡ್ತೀವಿ ಅಂದರೆ ಗುಂಡಿ ತೋಡ್ತೀವಿ. ಅದನ್ನೆಲ್ಲ ಮುಂದಿನ ವೀಡಿಯೋ ತೋರಿಸ್ತೀವಿ. ಚಿಕ್ಕದಾಗಿ ಒಂದು ಗುಂಡಿ ತೊಗೊಂಡು ಅದರಲ್ಲಿ ಟಾಯ್ಲೆಟ್ ಮಾಡಿ, ಅದಾದಮೇಲೆ ಅದಕ್ಕೆ ಸೊಪ್ಪು ಇದು ದರಕ್ಕೂ ಇಲ್ಲ ಮಣ್ಣು ಮುಚ್ಚಿ, ಆಮೇಲೆ ಇದರಲ್ಲಿ ನಾವು ಕ್ಲೀನ್ ಮಾಡ್ಕೊಂಡು ಬರೋದು. 7-8 ದಿನ ಇದ್ರೂ ನೀವು ತೊಳ್ಕೊಳ್ಳೋ ಹಾಗೆ ಇಲ್ಲ. ತೊಳ್ಕೊಂಡ್ರಿ ಅಂಟೆಲ್ಲ ತೊಳ್ಕೊಂಡ್ರಿ ಅಂದರೆ ನೀವು ತುಂಬ ಚಳಿ ಆಗ್ತದೆ, ನೀವು ತೊಳ್ಕೊಳಕ್ಕೆ ಆಗಲ್ಲ, ಸಸ್ಟೈನ್ ಆಗಕ್ಕೆ ಆಗಲ್ಲ. ಅದಕ್ಕೆ ಇದು ಬಿಟ್ಟರೆ ನಿಮಗೋಸ್ಕರ ಇದೊಂದು ಟ್ರೆಕ್ ಬೋಲು. ನಿಮಗೆ ಟ್ರೆಕ್ ಮಾಡ್ತಾ ಸುಸ್ತಾಗಿರುತ್ತೆ, ಕೈ ಕಾಲಲ್ಲಿ ಜಾಯಿಂಟ್ ಎಲ್ಲ ನೋವು ಬರೋಕ್ಕೆ ಆಗುತ್ತೆ. ಅವಾಗ ಈ ಥರ ಟ್ರೆಕ್ ಬೋಲ್ ಯೂಸ್ ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ. ಏನಾಗತ್ತಿಲ್ಲ ಸ್ಪ್ರಿಂಗ್ ಇರುತ್ತೆ ಒಳಗೆ, ಆದಷ್ಟು ರಕ್ತ ನಿಮಗೆ ಏನು ಬರುತ್ತೆ ಕೈ ಕಾಣ್ತಿರೋದು ಬರಲ್ಲ. ಇದನ್ನು ಬಳಸೋದು ಸೂಕ್ತ. ಅದಕ್ಕೆ ಇದು 60 ಲೀಟರ್ದು ಟ್ರೆಕ್ ಬ್ಯಾಗ್ ಇದೆ. ಇದರಲ್ಲಿ ಎಲ್ಲ ವಸ್ತುಗಳನ್ನು ಎಲ್ಲ ಕಟ್ಕೊಳ್ಬೋದು. ಇದೊಂದು ಬ್ಯಾಗ್ ಇದೆ, ಎಲ್ಲದನ್ನ ತೊಗೊಂಡು ಇದಕ್ಕೆ ಅಲ್ಯೂಮಿನಿಯಂ ಸ್ಟಿಕ್ಸ್ ಎಲ್ಲ ಇದೆ. ಅದಕ್ಕೆ ಏನು ಬೇಕು ಅದೆಲ್ಲ ಇದೆ. ಇನ್ನೂ ಮುಖ್ಯವಾಗಿ ಇದು ಸ್ಟವ್ ಚಿಕ್ಕದೇ ನಮಗೆ 2 ಗಂಟೆಗೆ ಮಾಡ್ಕೊಳಕ್ಕೆ. ಇದು ಆಲ್ರೆಡಿ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿ ಇನ್ನೊಂದು ವಿಡಿಯೋದಲ್ಲಿ. ಇದು ಸ್ಟವ್, ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಅದಾದಮೇಲೆ ಇದು ಅಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋಂಥ ವಸ್ತುಗಳು. ಇದನ್ನು ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ಒಳಗೆ ಏನೇನೆಲ್ಲ ಇದೆ, 2 ಜನರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ ಇದರೊಳಗೆ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ದಯವಿಟ್ಟು ಆ ವಿಡಿಯೋ ನೋಡಿ. ಅದನ್ನು ಬಿಟ್ಟರೆ ಪವರ್ ಬ್ಯಾಂಕು, ಇದು 20,000 mAh ಪವರ್ ಬ್ಯಾಂಕು ಫುಲ್ಲಿ ಚಾರ್ಜ್ ಇದೆ. ಇದನ್ನು ತೊಗೊಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಎಲ್ಲೂ ನಿಮಗೆ 7-8 ದಿನ ಎಷ್ಟು ದಿನ ಟ್ರೆಕ್ ಮಾಡಬೇಕು, ನಿಮಗೆ ಕರೆಂಟ್ನ ವ್ಯವಸ್ಥೆ ಇರಲ್ಲ. ಅದು ಬಿಟ್ಟರೆ ಇದು 10 ಲೀಟ್ರದು ವಾಟರ್ ಕ್ಯಾನ್. ಏನು ವಾಟರ್ ಕ್ಯಾನ್ ಅಲ್ಲ, ಅದರಲ್ಲಿ ಪ್ಲಾಸ್ಟಿಕ್ ಇದು ಕವರು. ಇದರಲ್ಲಿ ವಾಟರ್ ಒಂದು 10 ಲೀಟ್ರ್ ಹಿಡಿಯುತ್ತೆ. ಎಲ್ಲಿ ಕೈ ಮಾಡೋದು ಬೇಡ ಅಂತ ಫೋನ್ ಮಾಡಿಕೊಂಡು. ಇದನ್ನು ಬಿಟ್ಟರೆ ಬ್ಯೂಟೇನ್ ಗ್ಯಾಸ್ನ ಫ್ಲೈಟ್ಗಳಲ್ಲಿ, ವಿಮಾನದಲ್ಲಿ ಬಿಡಲ್ಲ. ಇದನ್ನು ನಾವು ಸುಮ್ಮನೆ ಈಗ ಏನು ತಗೊಂಡಿದ್ದೀವಲ್ಲ, ಇದನ್ನು ಟೆಸ್ಟ್ ಮಾಡೋ ಪರ್ಪಸ್ಸಿಗೆ ತೊಗೊಂಡಿದ್ದೀನಿ. ಇದೊಂದು ವೀಡಿಯೋದಲ್ಲಿ ನೀವು ತೋರಿಸಿ ಈ ಸ್ಟವ್ನ ಹೇಗೆ ಹಚ್ಚೋದು, ಇದನ್ನು ಹೆಂಗೆ ಕನೆಕ್ಟ್ ಮಾಡೋದು ಅಂತ ಅದಕ್ಕಾಗಿ ತೊಗೊಂಡಿದ್ದಾರೆ. ಅದನ್ನು ಬಿಟ್ಟರೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಗ್ಲಾಸ್ ಇಲ್ಲೇ ಇದು ನಾರ್ಮಲ್ ವಾಟರ್ ಗ್ಲಾಸು. ಅಲ್ಲಿ ಬಿಸಿನೀರನ್ನ ಯಾವಾಗಲೂ ನಾವು ನೀರು ಕುಡಿತಾನೆ ಇರಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಹೈಟು ಆಲ್ಟಿಟ್ಯೂಡ್ ಜಾಸ್ತಿ ಆಗ್ತಿರೋದ್ರಿಂದ ನಮಗೆ ಆಕ್ಸಿಜನ್ ಕಡಿಮೆ ಆಗ್ತಿರುತ್ತೆ. ನೀರು ಕುಡಿಯೋಕ್ಕೆ ತುಂಬ ಸೂಕ್ತ. ಯಾವಾಗಲೂ ನೀರು ಕುಡಿತಾನೆ ಇರಬೇಕು, ಹೈಡ್ರೇಟ್ ಆಗ್ತಿರಬೇಕು. ಅದಕ್ಕೆ ಬೆಚ್ಚನೆ ನೀರನ್ನ ಇದರಲ್ಲಿ ಇಟ್ಕೊಂಡು ನಾವು ಟ್ರೆಕ್ ಮಾಡ್ತಾ ಇರ್ತೀವಿ. ಅದನ್ನು ಬಿಟ್ಟರೆ ಈ ಸತಿ ನಾವು ಮಾಡ್ತಾ ಇರೋದು ಎಲ್ಲ ಹಿಂದಿನ ಟ್ರೆಕ್ಕಿಂಗ್ಗಳಲ್ಲಿ ನಾವು ಯಾವತ್ತು ಓನಾಗಿ ನಾವೇ ಟ್ರೆಕ್ ಇದೆಲ್ಲ ಕುಕ್ಕಿಂಗ್ ಎಲ್ಲ ಮಾಡ್ತಿರಲಿಲ್ಲ. ಅಡುಗೆಗೆ ಅಂತೇಳಿ ಒಬ್ಬರನ್ನ ಹೈರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸತಿ ನಾವೇ ಹೋಗಿ ಟೆಂಟ್ ಹಾಕ್ಕೊಂಡು ನಾವೇ ಕುಕ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ಇದು ಅಮ್ಮ ಮಾಡ್ತಿದ್ರು ಕೆಂಪು ಚಟ್ನಿ ಇದೆ, ಕೆಂಪು ಇಟ್ಟಿದ್ದು ಪುಳಿಯೋಗರೆ ಪೌಡರ್ ಮಾಡಿದ್ವಿ. ಅದನ್ನು ಬಿಟ್ಟರೆ
MT ಅದು ರೆಡಿ ಟು ಈಟ್ ಅಂತೇಳಿ ಬಿಸಿಬೇಳೆ ಬಾತ್ ಇದೆ. ಇದನ್ನು ನೀರು ಹಾಕಿ ಬೇಯಿಸ್ಕೊಂಡು ತಿಂದಾಯಿತು. ನಿಮಗೆ ಬಿಸಿಬೇಳೆ ಬಾತ್ ಯಾವುದು ಇದು ವೆಜಿಟೇಬಲ್ ಪಲಾವು, ಸಾಂಬಾರ್ ರೈಸ್, ಇದು ಲೆಮನ್ ರೈಸ್, ಅದ್ಬಿಟ್ಟು 4-5 ಚಾಕ್ಲೇಟು, ಅದ್ಬಿಟ್ಟು ಸೂಪ್ ತೊಗೊಂಡಿದ್ವಿ. ಇದು ಬರೀ ಊಟದ ಐಟಮ್ ಏನು ಇದು ತೊಗೊಂಡಿದ್ದೀನಿ. ಅದನ್ನ ಬಿಟ್ಟು ತಿಂಡಿಗೆ ಅಂತೇಳಿ ಒಂದಷ್ಟು ಐಟಮ್ನ ತೊಗೊಂಡಿದ್ವಿ. ಮ್ಯಾಗಿ ಒಂದಷ್ಟು ತೊಗೊಂಡಿದ್ವಿ, ಡ್ರೈ ಫ್ರೂಟ್ಸ್ ಇದೆ, ಆಮೇಲೆ ಜಾಮೂನ್ ಒಂದಕ್ಕೆ ತೊಗೊಂಡಿದ್ವಿ. ಆಮೇಲೆ ದಿನ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಕಾಫಿ ಮಾಡ್ಕೊಂಡು ಕುಡಿತೀವಿ, ಅದಕ್ಕೆ ಕಾಫಿ ಟೀಗಳನ್ನು ತೊಗೊಂಡಿದ್ವಿ. ಅದನ್ನು ಬಿಟ್ಟರೆ ಇದು ಪಾಯಸ, ಉಪ್ಪಿಟ್ಟು ಇಷ್ಟನ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ ಟ್ರೆಕ್ಕಿಂಗಲ್ಲಿ ಏನಾಗುತ್ತೆ ಅನ್ನೋದನ್ನ ನಿಮಗೆ ಟ್ರೆಕ್ಕಿಂಗ್ ಮಾಡ್ತಾ ಎಲ್ಲ ವೀಡಿಯೋಗಳನ್ನು ಕಳಿಸ್ತೀನಿ. ದಯವಿಟ್ಟು ನೋಡಿ.